ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆದಂಥ ಅಜಿತ್ ದೋವಲ್ ಚೀನಾಕ್ಕೆ ಹೋಗಿದ್ದಾರೆ. ಚೀನಾದ ವಿದೇಶಾಂಗ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹಾಗಾದರೆ ಈ ಭೇಟಿಯ ಹಿಂದಿರುವಂಥ ಉದ್ದೇಶ ಏನು? 2020ರ ಸಮಯದಲ್ಲಿ ಚೀನಾ ಮತ್ತು ಭಾರತದ ನಡುವೆ ಆದಂಥ ಗಡಿ ಘರ್ಷಣೆ, ಭಾರತ ಅದಕ್ಕೆ ಗಲ್ವಾನ್ ಕಣಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಟು ಕೊಟ್ಟಿರೋದು, ಅದಾದ ನಂತರ ಚೀನಾದ ವಿರುದ್ಧ ಭಾರತ ಒಂದು ಆರ್ಥಿಕ ಸಮರವನ್ನು ಸಾರಿ ಎಲ್ಲವನ್ನ ಬ್ಯಾನ್ ಮಾಡುವ ಹಂತಕ್ಕೆ ಹೋಗಿದ್ದು, ಅದಾದ ನಂತರ ಚೀನಾ ಭಾರತದ ಹತ್ತಿರ ಬರುವಂಥ ಹಂತಕ್ಕೆ ಬರ್ತಾ ಇದ್ದದ್ದನ್ನು ನಾವೆಲ್ಲ ನೋಡಿದ್ವಿ. ಇವೆಲ್ಲದರ ನಡುವೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಶೃಂಗಸಭೆ ಇದೆ. ಈ ಶೃಂಗಸಭೆಗೆ ಚೀನಾದವರು ಕೂಡ ಬರಬೇಕಾಗಿದೆ. ಇವೆಲ್ಲದರ ನಡುವೆ ಅಜಿತ್ ದೋವಲ್ ಚೀನಾಕ್ಕೆ ಹೋಗಿದ್ದಾರೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಅರುಣಾಚಲ ಪ್ರದೇಶದ ಒಂದು 27 ಪ್ರದೇಶಗಳ ಒಂದು ಮ್ಯಾಪಿಂಗ್ ಮಾಡೋ ಪ್ರಯತ್ನವನ್ನು ಕೂಡ ಭಾರತ ಸರ್ಕಾರ ಮಾಡಿತು. ಅದಕ್ಕೆ ತದ್ವಿರುದ್ಧವಾಗಿ ಚೀನಾದವರು ಆಕ್ರೋಶವನ್ನೆಲ್ಲ ಹೊರಹಾಕುವ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಅಜಿತ್ ದೋವಲ್ ಚೀನಾಗೆ ಭೇಟಿ ಕೊಟ್ಟಿದ್ದಾಕೆ? ಈ ಭೇಟಿಯ ಹಿಂದಿನ ರಹಸ್ಯ ಏನು? ಅರುಣಾಚಲ್ ಪ್ರದೇಶ ದಕ್ಷಿಣ ಟಿಬೇಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂಥ ಚೀನಾಗೆ ಭಾರತದ ಉತ್ತರ ಏನಿದೆ? ಭಾರತ ಹೇಳ್ತಾ ಇದೆ ಅರುಣಾಚಲ್ ಪ್ರದೇಶ ಭಾರತದ್ದೇ, ಅದು ಚೀನಾಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ಹಾಗಾದರೆ ಹೆಂಗಿತ್ತು ಉತ್ತರ? ಅಜಿತ್ ದೋವಲ್ ಏನೇನು ಮಾಡಿದ್ರು? ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಬೀಜಿಂಗ್ನಲ್ಲಿ ದೋವಲ್ ಶಾಂತಿ ಮಂತ್ರವನ್ನು ಜಪಿಸಿದ್ರು. ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ಅಜಿತ್ ದೋವಲ್ ಎಲ್ಲ ಮಹತ್ವದ ಭೇಟಿಯೆಲ್ಲ ಆಯಿತು. LACಯಲ್ಲಿ ಶಾಂತಿ ಕಾಪಾಡುವ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಬ್ರಿಕ್ಸ್ ಶೃಂಗಸಭೆಗೆ ಜಿನ್ಪಿಂಗ್ ಭಾರತಕ್ಕೆ ಬರುವಂತಹ ಮುನ್ನ ನಡೆದಂತಹ ಸಂಧಾನದ ಮಾತುಕತೆಗಳಿವು. ಗಡಿ ಶಾಂತಿಯ ಅಡಿಪಾಯ ಅಂತೆಲ್ಲ ದೋವಲ್ ಹೇಳಿದ್ರು. ಮೋದಿ ಜಿನ್ಪಿಂಗ್ ದೃಷ್ಟಿಕೋನದಂತೆ ಸಾಗೋದಕ್ಕೆ ಉಭಯ ನಾಯಕರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ. ಯಾಕೆ ಹೋದ್ರು? ಆಗಸ್ಟ್ 25, 2026ಕ್ಕೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಭಾಗವಹಿಸುವುದಕ್ಕೆಲ್ಲ ಹೋದ್ರಂತೆ. LAC ಉದ್ದಕ್ಕೂ ಸಂಪೂರ್ಣವಾಗಿ ಶಾಂತಿ ಇರಬೇಕು, ಸ್ಥಿರತೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರಂತೆ. ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿ ಬಗ್ಗೆ ಚರ್ಚೆ ಆಯಿತು. ಗಡಿಯಲ್ಲಿ ಶಾಂತಿ ಕಾಪಾಡೋದ್ರ ಬಗ್ಗೆ ಎಲ್ಲ ಚರ್ಚೆ ಆಯ್ತಂತೆ. ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕಿಗೆ ಭಾರತದ ನವದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆ. ಅಲ್ಲಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಎಲ್ಲ ಭೇಟಿ ಕೊಡುವಂಥ ನಿರೀಕ್ಷೆ ಇದೆ. ಆ ಭೇಟಿ ಕೊಡುವಂತಹ ಮೊದಲೇ ಇದೀಗ ಉಭಯ ದೇಶಗಳ ನಾಯಕರುಗಳೆಲ್ಲ ಭೇಟಿಯನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ವಿದೇಶಾಂಗ ಸಚಿವರ ಭೇಟಿಗೆ ಮುನ್ನ ಚೀನಾದ ಉಪಾಧ್ಯಕ್ಷರನ್ನ ಹಾನ್ ಝೆಂಗ್ ಅವರನ್ನ ಅಜಿತ್ ದೋವಲ್ ಎಲ್ಲ ಭೇಟಿಯಾಗಿ ಚರ್ಚೆ ಮಾಡಿದ್ರು. ನಾವೆಲ್ಲ ಪರಸ್ಪರ ಸ್ಪರ್ಧಿಗಳೆಲ್ಲ ಬದಲಿಗೆ ಅಭಿವೃದ್ಧಿಯ ಪಾಲುದಾರರಂತೆಲ್ಲ ಚರ್ಚೆ ಮಾಡಿದಾರಂತೆ. ಆರ್ಥಿಕವಾಗಿ, ರಾಜಕೀಯ, ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನೆಲ್ಲ ಸುಧಾರಣೆ ಮಾಡಿಕೊಳ್ಳಬೇಕು ಅಂತೆಲ್ಲ ಚರ್ಚೆಗಳಾಗಿದೆ. ಈ ಚರ್ಚೆಯ ಭಾಗವಾಗಿ ಅಜಿತ್ ದೋವಲ್ ಅವರು ಇದೀಗ ಅವರು ಚೀನಾಗೆ ಭೇಟಿ ಕೊಟ್ಟಿರೋರು. ಇವೆಲ್ಲದರ ನಡುವೆ ಚೀನಾ ಖ್ಯಾತೆಗೆ ದೋವಲ್ ತಿರುಗೇಟು ಕೊಟ್ಟಿರೋದು. ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟ ಅಂತ ಹೇಳಿದ್ರು. ದಕ್ಷಿಣ ಟಿಬೇಟ್ ಅಂತ ಇದ್ದಂಥ ಚೀನಾಗೆ ಟಾಂಗ್ ಕೊಟ್ಟಿದ್ದಾರೆ. ಗಡಿ ವಿವಾದವನ್ನು ಬಗೆಹರಿಸುವುದಕ್ಕೆ ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಂತ. ಯಾವಾಗ 1951ರಲ್ಲಿ ಚೀನಾ ಏನು ಮಾಡ್ತು? ಈ ಟಿಬೇಟನ್ನು ಅಕ್ರಮವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತು, ಬಲವಂತವಾಗಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತು. ಯಾವಾಗ ಟಿಬೇಟ್ ಚೀನಾಗೆ ಹೋಯಿತು, ಟಿಬೇಟ್ನ ಭಾಗವಾಗಿದ್ದಂಥ ಅವ್ರು ಹೇಳುವಂಥ ಮಾತಿದು, ಟಿಬೇಟ್ನ ಭಾಗವಾಗಿ ಅರುಣಾಚಲ್ ಪ್ರದೇಶವೂ ಕೂಡ ಇತ್ತು. ಸಾಂಸ್ಕೃತಿಕವಾಗಿ ಎಲ್ಲ ಅವರು ಬೆಸೆದು ಹೋಗ್ಬಿಟ್ಟಿದ್ರು. ಹೀಗಾಗಿ ಅರುಣಾಚಲ್ ಪ್ರದೇಶವೂ ಕೂಡ ನನ್ನದ್ದು, ದಕ್ಷಿಣ ಟಿಬೇಟ್ ಅನ್ನು ನಾನು ಕರಿತೀನಿ ಅಂತ ಯಾರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು? ಚೀನಾದವರು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ರು. ಒಂದು ಅರುಣಾಚಲ ಪ್ರದೇಶದ ಒಂದು ತವಾಂಗ್ ಜಿಲ್ಲೆಯಲ್ಲಿ ಒಂದು ಬೌದ್ಧ ಧರ್ಮದ ಒಂದು ಪ್ರಮುಖ ಕೇಂದ್ರ ಇದೆ. ಈ ಪ್ರಮುಖ ಕೇಂದ್ರ ಯಾರ್ದು? 1683ರಲ್ಲಿ ಈ ದಲೈಲಾಮಾ, 6ನೇ ದಲೈಲಾಮಾ ಅಂತ ಏನು ನಾವು ಕರಿತೀವಿ, ಟ್ಯಾಂಗ್ಸಾಂಗ್ ಗ್ಯಾತ್ಸೋ ಅವರು ತವಾಂಗ್ನಲ್ಲಿ ಜನಿಸಿದ್ರು ಅನ್ನುವ ಕಾರಣಕ್ಕಾಗಿ ಅಲ್ಲಿಂದ ಶುರುವಾದಂತಹ ಸಂಬಂಧ ಇವತ್ತಿನ ತನಕ ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ದಕ್ಷಿಣ ಟಿಬೇಟ್ ಆಗಿ ನಾವು ಅರುಣಾಚಲ ಪ್ರದೇಶವನ್ನು ನೋಡ್ತೀವಿ. ಹೀಗಾಗಿ ನಮಗದು ಬೇಕು ಅಂತೆಲ್ಲ ಹೇಳೋ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಶಿಮ್ಲಾ ಒಪ್ಪಂದಗಳಾಗಿತ್ತು. 1914ರಲ್ಲಿ ಚೀನಾ ಒಪ್ಪಂದಕ್ಕೆ ಸಹಿ ಹಾಕಿರಲಿಲ್ಲ. ಹೀಗಾಗಿ ಅವೆಲ್ಲ ಭಿನ್ನಾಭಿಪ್ರಾಯಗಳು ಈ ವಿಚಾರದಲ್ಲಿ ಕಂಟಿನ್ಯೂ ಆಗ್ತಾ ಬಂದಿತ್ತು. ಇದೀಗ ಈ ವಿಚಾರಕ್ಕೆ ಆಗಸ್ಟ್ 2020ರಲ್ಲಿ ಭಾರತ 27 ಪ್ರಮುಖ ಭೌಗೋಳಿಕ ಸ್ಥಳಗಳು, ಪರ್ವತಗಳು, ಸರೋವರಗಳು ಎಲ್ಲದಕ್ಕೂ ಕೂಡ ಭಾರತೀಯ ಹೆಸರುಗಳನ್ನು ಇಟ್ಟು ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗಿದೆ. ಗಡಿ ವಿವಾದಗಳ ಬಗ್ಗೆ ಪರಿಣಾಮಕಾರಿಯಾಗಿ ಎಲ್ಲ ಚರ್ಚೆ ಆಗಿದೆ ಅಂತ. ಇವೆಲ್ಲದರ ನಡುವೆ ಕೈಲಾಸ ಯಾತ್ರೆ ಮತ್ತು ಗಡಿ ವ್ಯಾಪಾರಕ್ಕೆ ಒತ್ತು ಕೊಟ್ಟಿದ್ದಾರೆ. ನಾಥುಲಾ ಮುಖಾಂತರ ಕೈಲಾಸ ಮಾನಸ ಸರೋವರ ಯಾತ್ರೆಯ ಬಗ್ಗೆ ಯಶಸ್ವಿಯಾಗಿ ಎಲ್ಲ ಚರ್ಚೆ ಆಗಿದೆ. ಗಡಿ ಪ್ರದೇಶದ ಜನರ ಹಿತದೃಷ್ಟಿಯಿಂದ ಸಾಂಪ್ರದಾಯಿಕ ವ್ಯಾಪಾರಕ್ಕೆಲ್ಲ ಚಾಲನೆಯನ್ನು ಕೊಡುವಂಥ ವಿಚಾರ. ನಾವು ಸ್ವಲ್ಪ ಇದಕ್ಕೆ ಇತಿಹಾಸಕ್ಕೆ ಹೋಗಬೇಕು. ಸಿಕ್ಕಿಂನ ನಾಥುಲಾ ಫಾಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯಲ್ಲೂ ಕೂಡ ಆಗ್ತಾ ಇತ್ತು. ಇದು ಉಭಯ ದೇಶಗಳ ನಡುವೆ ಕೆಲವೊಂದಿಷ್ಟು ಬಾರಿ ಬಂದಾಗುತ್ತೆ. ಯಾಕೆ ಬಂದಾಗುತ್ತೆ ನೋಡಿ, ಶತಮಾನಗಳ ಹಿಂದೆನೂ ಕೂಡ ಆ ಮಾರ್ಗದ ಮುಖಾಂತರ ರೇಷ್ಮೆ ವ್ಯಾಪಾರ ಒಪ್ಪಂದ ಎಲ್ಲವೂ ಕೂಡ ಆಗ್ತಾ ಇತ್ತು. ಯಾವಾಗ 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗುತ್ತಲ್ಲ,
ಈ ನಾಥುಲಾ ಗಡಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಭೀಕರ ಯುದ್ಧ ಸಂಭವಿಸಿತು. ಸೈನಿಕರೆಲ್ಲ ಕಾದಾಡ್ಬಿಟ್ರು. ಈ ಕಾದಾಡ ಆದ ನಂತರ ಭಾರತ ಮತ್ತು ಚೀನಾದವರು ಏನು ಮಾಡಿಬಿಟ್ರು, ಈ ದೇಶಗಳು ಸೇರಿಕೊಂಡು ಈ ಪ್ರದೇಶವನ್ನು, ಈ ಭಾಗ ಏನಿತ್ತು ಇದನ್ನು ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 1962ರಲ್ಲಿ ಬಂದ್ ಆಗಿದ್ದ ಮಾರ್ಗ 44 ವರ್ಷಗಳ ನಂತರ, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 2006ರಲ್ಲಿ ರಾಜತಾಂತ್ರಿಕ ಪ್ರಯತ್ನಗಳ ಫಲವಾಗಿ ಇದನ್ನು ಓಪನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಮರುಲೋಕಾರ್ಪಣೆ ಮಾಡಿದ್ರು. ಯಾವಾಗ 2020ರಲ್ಲಿ ಒನ್ಸ್ ಅಗೇನ್ ಗಲ್ವಾನ್ ಕಣಿವೆಯ ಸಂಘರ್ಷ ಆಯ್ತಲ್ಲ, ಈ ಗಲ್ವಾನ್ ಕಣಿವೆಯ ಸಂಘರ್ಷ ಆದ ನಂತರ ಒನ್ಸ್ ಅಗೇನ್ ಈ ಪ್ರದೇಶವನ್ನು, ಅಂದರೆ ಈ ಕೈಲಾಸ ಮಾನಸ ಸರೋವರ ಆಗುವಂತಹ ಸಿಕ್ಕಿಂನ ನಾಥುಲಾ ಅಂತ ನಾವೇನು ಕರಿತೀವಿ, ನಾಥುಲಾ ಪಾಸ್, ಇದನ್ನು ಒನ್ಸ್ ಅಗೇನ್ ಬಂದ್ ಮಾಡೋ ಪ್ರಯತ್ನ ಆಯಿತು. ಇದೀಗ ಒನ್ಸ್ ಅಗೇನ್ ರಾಜತಾಂತ್ರಿಕ ಮಾತುಕತೆಗಳೆಲ್ಲವೂ ಕೂಡ ಆಗಿದೆ ಅಂತೆ. ಮತ್ತೊಮ್ಮೆ ಅದು ಮರು ಲೋಕಾರ್ಪಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚೀನಾಗೂ ಬೇಕಿದೆ ಶಾಂತಿ. ಸಹಜವಾಗಿ ಚೀನಾದ ಆರ್ಥಿಕತೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕುಸಿತಾ ಇದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಸಂಬಂಧಗಳ ಸುಧಾರಣೆಗೆ ಪರಸ್ಪರವಾಗಿ ತಿಳುವಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಶಾಂತಿ ಬೇಕು ಎನ್ನುವಂತಕ್ಕೆ ಹೋಗ್ತಾ ಇದೆ ಅಂತ. ಆರ್ಥಿಕವಾಗಿ ಹಿಂಜರಿತವನ್ನು ಅನುಭವಿಸ್ತಾ ಇದ್ದಾರೆ, ಭಾರಿ ಹಿನ್ನಡೆ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮ ಎಲ್ಲ ದೊಡ್ಡ ಮಟ್ಟದಲ್ಲಿ ಕುಸಿತಾ ಇದೆ, ನಿರುದ್ಯೋಗ ಪ್ರಮಾಣ ಎಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಸಮಯದಲ್ಲಿ ಯುದ್ಧ ಬೇಡ ಎನ್ನುವಂತಹ ಭಾವನೆ ಚೀನಾದಿದೆ ಅಂತ ಒಂದು. ಎರಡನೇದು, ಭಾರತದ ಕಠಿಣ ಆರ್ಥಿಕ ಕ್ರಮಗಳು. ನಾವು ಅನೇಕ ಆ್ಯಪ್ಗಳನ್ನು ಅವ್ರದ್ದು ಡಿಲೀಟ್ ಮಾಡಿದ್ವಿ. ನಾವು ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಚೀನಾದ ಮೇಲೆ ನಾವು ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ನಾವು ಡಿಪೆಂಡೆನ್ಸಿ ಇದ್ವಿ, ಅದನ್ನು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಮೇಕ್ ಇನ್ ಇಂಡಿಯಾವನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿ ಆ ಮುಖಾಂತರ ಚೀನಾದ ಉದ್ಯಮಕ್ಕೆ ಹೊಡೆತವನ್ನು ಕೊಟ್ಟಿದ್ವಿ. ಈ ಕಾರಣಕ್ಕಾಗಿ ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಜಾಗತಿಕವಾಗಿ ಚೀನಾ ಏಕಾಂಗಿ ಆಗಬಹುದು ಎನ್ನುವಂಥ ಒಂದು ಭಯ. ಈಗ ಬ್ರಿಕ್ಸ್ ಒಕ್ಕೂಟ ಇದೆ, ಅದಾದ ನಂತರ ಬೇರೆ ಬೇರೆ ಒಕ್ಕೂಟ, ಕ್ವಾಡ್ ಒಕ್ಕೂಟ ಇದೆ, ಭಾರತ ಸೇರಿದಂತೆ ಎಲ್ಲರೂ ಕೂಡ ಇರುವಂಥ ಒಕ್ಕೂಟ. ಇವತ್ತು ಅಮೆರಿಕ ಏನು ಮಾಡ್ತಾ ಇದೆ, ಚೀನಾದ ವಿರುದ್ಧ ತನ್ನ ತಂತ್ರವನ್ನು ಬಳಸೋ ಪ್ರಯತ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಒಂದು ಬಲಿಷ್ಠ ದೇಶ ಬೇಕು ಅಂತ ಭಾರತ ಜೊತೆಗೆ ಶಾಂತಿಯನ್ನು ಬಯಸ್ತಿದ್ದಾರೆ ಅಂತ. ಇವೆಲ್ಲದರ ನಡುವೆ ಜಾಗತಿಕ ನಾಯಕತ್ವದ ಆಸೆ ಇದೆ, ಅಮೆರಿಕಾಗೊಂದು ಪರ್ಯಾಯವಾಗಿ ನಾನು ಬರಬೇಕು ಅಂತ. ಹೀಗಾಗಿ ಯುದ್ಧ ಬೇಡ ಎನ್ನುವಂತಹ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಮೋದಿ ಜಿನ್ಪಿಂಗ್ ಭೇಟಿಗೆ ಸಿದ್ಧತೆಗಳಾಗ್ತಾ ಇರೋದು. ನಾನಾವಾಗಲೇ ಹೇಳಿದೆ, ಬ್ರಿಕ್ಸ್ ಶೃಂಗಸಭೆ ಇದೆ. ಈ ಸಭೆಗೆ ಭಾರತ ಮತ್ತು ಚೀನಾ ಎಲ್ಲರೂ ಕೂಡ ಗಮನವನ್ನು ಸೆಳೀತಾರೆ ಅಂತ. ಸಮಸ್ಯೆಗಳ ನಡುವೆಯೂ ಕೂಡ ಜಾಗತಿಕ ಹಿತಾಸಕ್ತಿಗೆ ಒಂದಾಗುವಂಥ ಅನಿವಾರ್ಯತೆ ಎಲ್ಲ ಇದೆ. ಎರಡು ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಜುಗಲ್ಬಂದಿಯ ಕಥೆ ಇದೆಯಲ್ಲ, ಗಡಿ ವಿವಾದಗಳ ನಡುವೆ ಸಹಕಾರವನ್ನೆಲ್ಲ ಉಭಯ ದೇಶಗಳು ಹುಡುಕ್ತಾ ಇದೆ. ಈ ಉಭಯ ದೇಶಗಳ ಸಹಕಾರ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಹೆಂಗೆ ಬರುತ್ತೆ, ಅದರ ಔಟ್ಪುಟ್ ಹೆಂಗೆ ಬರುತ್ತೆ. ಯಾಕಂದರೆ ನಾವು ತೈವಾನ್ ವಿಚಾರದಲ್ಲಿ, ದಕ್ಷಿಣ ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅಮೆರಿಕಾದವರು ಕೂಡ ಇವತ್ತು ಚೀನಾದ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ತೈವಾನ್ ವಿಚಾರದಲ್ಲಿ ಯಾವ ಕಾರಣಕ್ಕಾಗಿಯೂ ಕೂಡ ಆಗಬಾರ್ದು ಅಂತ. ಹಾಗಂತ ಇದೇ ಚೀನಾ ಭಾರತದ ಜೊತೆಗೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತಲ್ಲ. ಭಾರತದ ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ದೇಶಗಳನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ರಾಜತಾಂತ್ರಿಕವಾಗಿ ಭಾರತವು ಕೂಡ ತಿರುಗೇಟು ಕೊಟ್ಟಿದೆ. ಇವೆಲ್ಲದರ ನಡುವೆ ಸಂಬಂಧ ಇದೀಗ ಸುಧಾರಿಸ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ. ಒಂದು ಆಶಾಭಾವನೆ ಇದೆ.